ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿಗಾಗಿ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲೂ ಬಂದ್ ಯಶಸ್ವಿಯಾಗಿ ನಡೀತಾ ಇದೆ. ಮಂಡ್ಯದಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಕಾವೇರಿ ಹೋರಾಟ, ಕಾವೇರಿಯನ್ನು ಉಳಿಸ್ಕೊಳ್ಳೋ ಹೋರಾಟ, ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂಥ ಹೋರಾಟ. ಕುಡಿಯೋದಕ್ಕೆ ತತ್ವಾರ ಇದ್ದ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡೋದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಕನ್ನಡ ಪರ ಸಂಘಟನೆಗಳು ಕೇಳ್ತಾ ಇದ್ದಾವೆ. ಪ್ರತಿಭಟನೆ ಹೋರಾಟ ಮಾಡಿದ್ದಾಯಿತು. ಇವತ್ತು ಕರ್ನಾಟಕ ಬಂದ್. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಸರ್ಕಾರ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಸೇನೆಯ ಜಿಲ್ಲಾಧ್ಯಕ್ಷ ಕಾವೇರಿ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಕರೆಬಂದನ್ನು ಕರೆಕೊಟ್ಟಿರುವಂಥದ್ದು. ಇವತ್ತು ಮಂಡ್ಯ ಜಿಲ್ಲೆ ಸಂಪೂರ್ಣವಾಗಿ ಬಂದಾಗಿದೆ. ಇವತ್ತು ಮೈಸೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ, ತುಮಕೂರು, ಹಾಸನ, ಚಿಕ್ಕಮಗಳೂರು ಎಲ್ಲ ಭಾಗದಲ್ಲೂ ಕಾವೇರಿಗೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ. ಇವತ್ತು ಸರ್ಕಾರ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿತು. ಇವತ್ತು ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡೆದಿದೆ. ಮತ್ತು ನಮ್ಮಗಳೂ ಸಹ ವಶಕ್ಕೆ ಪಡೆಕ್ಕೆ ಬೆಂಗಳೂರಿನಲ್ಲಿ ಸರ್ಪಗಾವಲನ್ನು ಹಾಕಿದೆ. ಆದರೂ ಸಹ ನಾವು ಮಧ್ಯದಲ್ಲಿ ಇಲ್ಲಿ ಬಂದು ಒಂದು ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಮಂಡ್ಯ ಹಿತರಕ್ಷಣಾ ಸಮಿತಿ ಮತ್ತು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಆದ ರ್ಯಾಲಿ ಮೂಲಕ ಇಡೀ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಬಂದ್ಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಬಂದು ಯಶಸ್ವಿಯಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಇಲ್ಲಿಂದ ಮೇಕೆದಾಟಿಗೋಸ್ಕರ ಪಾದಯಾತ್ರೆಯನ್ನು ಮಾಡಿದರು. ಈಗಲಾದರೂ ಮೇಕೆದಾಟು ಯೋಜನೆಯನ್ನು ಜಾರಿ ತರಬೇಕು. ಮತ್ತೇನು ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ನಿಮ್ಮ ಸ್ನೇಹಿತರು, ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಸಮುದ್ರಕ್ಕೆ ಹೋಗುವ ನೀರನ್ನು ತಡೆ ಹಿಡಿಬೇಕು. ಅಲ್ಲಿ ಅಣೆಕಟ್ಟನ್ನು ಕಟ್ಟೋದ್ರ ಮೂಲಕ ಆ ಬಾಕಿ ನ್ಯಾಯವನ್ನು ಕೊಡಬೇಕು. ಮೇಕೆದಾಟನ್ನು ಕಟ್ಟೋದ್ರ ಮೂಲಕ ಈ ಬಾಕಿ ನ್ಯಾಯವನ್ನು ಕೊಡಬೇಕು ಅಂತ ನಾನು ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಈ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಬರಗಾಲ ಸ್ಥಿತಿ ನಿರ್ಮಾಣ ಇದೆ. ಇಲ್ಲಿ ನ್ಯಾಯಯುತವಾಗಿ ಯಾವುದೇ ಕಾರಣಕ್ಕೂ ನ್ಯಾಯವನ್ನು ಕೊಡಬೇಕು ಅನ್ನೋದು ನಾನು ಹಕ್ಕೊತ್ತಾಯನ ಮಾಡ್ತಾ ಇದ್ದೀನಿ. ರೈತರು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ಬೆಳೆಗಳು ಒಣಗ್ತಾ ಇದ್ದಾವೆ. ಇಂಥವ್ರಿಗೆ ನೀವು ನ್ಯಾಯವನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಆಗ್ರಹವನ್ನು ಮಾಡ್ತಾ ಇದೆ. ಕಾವೇರಿ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಕರೆಬಂದನ್ನು ಕರೆಕೊಟ್ಟಿರುವಂಥದ್ದು. ಇವತ್ತು ಮಂಡ್ಯ ಜಿಲ್ಲೆ ಸಂಪೂರ್ಣವಾಗಿ ಬಂದಾಗಿದೆ. ಇವತ್ತು ಮೈಸೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ, ತುಮಕೂರು, ಹಾಸನ, ಚಿಕ್ಕಮಗಳೂರು ಎಲ್ಲ ಭಾಗದಲ್ಲೂ ಕಾವೇರಿಗೆ ಸಂಬಂಧಪಟ್ಟಂತೆ ಹೋರಾಟಗಳು ನಡೀತಾ ಇದೆ. ಇವತ್ತು ಸರ್ಕಾರ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿತು. ಇವತ್ತು ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡೆದಿದೆ. ಮತ್ತು ನಮ್ಮಗಳೂ ಸಹ ವಶಕ್ಕೆ ಪಡೆಕ್ಕೆ ಬೆಂಗಳೂರಿನಲ್ಲಿ ಸರ್ಪಗಾವಲನ್ನು ಹಾಕಿದೆ. ಆದರೂ ಸಹ ನಾವು ಮಧ್ಯದಲ್ಲಿ ಇಲ್ಲಿ ಬಂದು ಒಂದು ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಮಂಡ್ಯ ಹಿತರಕ್ಷಣಾ ಸಮಿತಿ ಮತ್ತು ಕನ್ನಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಬೆಳಗ್ಗೆ ಒಂದು ಸ್ವಲ್ಪ ನೀರಸ ಪ್ರತಿಕ್ರಿಯೆ ಅನ್ನೋ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ಹೆಂಗಿದೆ ಕರ್ನಾಟಕ ಬಂದ್ ಮತ್ತು ಪ್ರತಿಭಟನೆಯ ಕಾವು? ಮಂಡ್ಯದಲ್ಲಿ ಪ್ರತಿಭಟನೆ ಕಾವು ಕೂಡ ಕುಗ್ತಾ ಇರುವಂತದ್ದು. ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಆ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು. ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನ ಮಾಡೋದ್ರ ಮೂಲಕ ಏನು ಒಂದು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಇದೆ, ಪ್ರಾಧಿಕಾರಕ್ಕೆ ಪಿಂಡ ಪ್ರದಾನವನ್ನ ಕೂಡ ಮಾಡುವ ಮೂಲಕ ವಿನೂತನ ಪ್ರತಿಭಟನೆಗೂ ಕೂಡ ಕೈ ಹಾಕಿರುವಂತದ್ದು. ಈಗ ಮಂಡ್ಯ ಮಧ್ಯಾಹ್ನ ಆಗ್ತಾ ಇದ್ದಂತೆ ಎಂದಿನಂತೆ ವ್ಯಾಪಾರ ವಹಿವಾಟುಗಳು ಕೂಡ ಈಗ ಪ್ರಾರಂಭವಾಗ್ತಾ ಇರುವಂತದ್ದು. ಏನು ಒಂದು ಹೋರಾಟಗಾರರು ಬೆಳಗ್ಗೆಯಿಂದ ತಮ್ಮ ಕಿಚ್ಚನ್ನ ಸರ್ಕಾರದ ವಿರುದ್ಧ ಹತ್ತಿದ್ರು. ಈಗ ಹೋರಾಟಗಾರರು ಕೂಡ ಇಲ್ಲದೆ ಈಗ ಮಂಡ್ಯ ಖಾಲಿ ಕೂಡ ಆಗ್ತಾ ಇರುವಂತದ್ದು. ಎಂದಿನಂತೆ ವ್ಯಾಪಾರಕ್ಕೆ ಈಗ ಗ್ರಾಹಕರು ಕೂಡ ಮುಂದಾಗ್ತಾ ಇರುವಂತದ್ದು. ಈ ಹೋರಾಟದ ಕಿಚ್ಚು ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆಯಾ? ಯಾಕಂದರೆ ಸರ್ಕಾರ ಸರಿಯಾದ ರೀತಿಯ ಸ್ಪಂದನೆ ಕೊಡಬೇಕು ಅಂತ ಈಗಾಗಲೇ ಮನವಿ, ಆಗ್ರಹ ಎಲ್ಲ ಆಗಿದೆ. ಬಟ್ ಸರ್ಕಾರ ಕೂಡ ಸ್ಪಷ್ಟಪಡಿಸಿದೆ. ಈ ನಿಟ್ಟಿನಲ್ಲಿ ಹೋರಾಟ ಹೇಗೆ ಮುಂದುವರಿಬಹುದು ಅಂತ ಅನ್ಸುತ್ತೆ? ಏನು ಇಂದು ಸದನದಲ್ಲಿ ನಡೀತಾ ಇದೆ, ಸದನದಲ್ಲೂ ಕೂಡ ಅದನ್ನ ಎಚ್ಚೆತ್ತುಕೊಳ್ಬೇಕು. ಮೇಕೆದಾಟು ಅಣೆಕಟ್ಟೆಯನ್ನ ಕಟ್ಟಲಿಕ್ಕೆ ಸರ್ಕಾರ ಮುಂದಾಗಬೇಕು. ಆ ಮೂಲಕ ಒಂದು ತಮಿಳುನಾಡು ಸಿಎಂ ಏನಿದ್ದಾರೆ ವಿಜಯ್ ಅವರು, ಅವರ ಹತ್ರ ಕೂಡ ಇಲ್ಲಿಯ ಮುಖ್ಯಮಂತ್ರಿಗಳು ಮಾತನಾಡೋದ್ರ ಮೂಲಕ ಸ್ನೇಹ ವಿಶ್ವಾಸವನ್ನ ಗಳಿಸಬೇಕು. ಅವರು ಕೂಡ ಬೇಕಿದ್ದಲ್ಲಿ ಒಂದು ಅಣೆಕಟ್ಟೆಯನ್ನ ಕಟ್ಕೊಳ್ಳಿ ಅನ್ನೋ ಒಂದು ಸಲಹೆಯನ್ನ ಕೂಡ ನಮ್ಮ ಸರ್ಕಾರ ನೀಡಬೇಕು. ಮೇಕೆದಾಟು ಯೋಜನೆಗೆ ಇಂದು ಏನು ಒಂದು ಸದನದಲ್ಲಿ ಚರ್ಚೆಯನ್ನ ಆಗಿ ಅಡಿಗಲನ್ನ ಕೂಡ ಇಡುವಂತ ಕೆಲಸವನ್ನ ಕೂಡ ಮಾಡಬೇಕು. ಇಲ್ಲಿಯ ರೈತರ ಆ ಒಂದು ಏನು ಒಂದು ಬೆಳೆ ಒಣಗ್ತಾ ಇದೆ, ಬೆಳೆಗಳಿಗೆ ನೀರನ್ನ ಕೂಡ ಕೊಡಬೇಕು ಅಂತ ಹೇಳಿ ಕೂಡ ಪರ ಹೋರಾಟಗಾರರು ತಮ್ಮ ಆಗ್ರಹವನ್ನ ಕೂಡ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.
ಬನ್ನಿ